ಪಕ್ಷ ಮುಂದೆ ಚುನಾವಣೆ, ವಿಶೇಷವಾಗಿ ಜಬ್ಬಾರ್ ಅವರ ಅಮಾನತು, ಸೊ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಸೊ ಅವ್ರಿಗೆ ಅಧ್ಯಕ್ಷಗಳಿದ್ದೀವಿ, ಮತ್ತೆ ಅವ್ರನ್ನ ವಾಪಸ್ ತೊಗೋಬೇಕು, ನಮ್ಮ ಪಾರ್ಟಿ ಸಪೋರ್ಟ್ ಇಲ್ಲ ಅವ್ರ ತಿಳಿದೀನಿ. ಅವ್ರು ನೋಟಿಸ್ ಕೊಟ್ಟು ನಾವು ರಿಪ್ಲೈ ಬರಲಿ, ಬಂದಮೇಲೆ ವರಿಷ್ಠ ಜೊತೆ ಮಾತಾಡಿ ಸರಿ ಮಾಡೋಣ ಅಂತ ಹೇಳಿದ್ದಾರೆ. ವಾಪಸ್ ತಗೊಳ್ಳೋ ಬಗ್ಗೆ ತೊಗೊಳ್ಳೇಬೇಕು. ಯಾಕಂದರೆ ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಅವರು. ಅವರಿಂದ ರಿಪ್ಲೈ ಬರಬೇಕಾಗತ್ತೆ. ಯಾಕಂದರೆ ಅವರು ಜಸ್ಟಿಫೈ ಮಾಡಬೇಕಾಗತ್ತೆ. ಸರ್, ತಾವು ಸೇರಿದಂತೆ ಭಾಳಷ್ಟು ನಾಯಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಸರ್. ದಲಿತರನ್ನ, ಅಲ್ಪಸಂಖ್ಯಾತರನ್ನ ಒಂದು ಸ್ವಲ್ಪ ಈ ರೀತಿ ಟಾರ್ಗೆಟ್ ಮಾಡೋದು ಪಕ್ಷಕ್ಕೂ ಡ್ಯಾಮೇಜ್ ಅಂತ. ಅದೇ ಅವ್ರ ತೆಗೆದು ಗೊತ್ತಿಲ್ಲ. ಅವರು ನಮ್ಮ ವೋಟ್ರು, ಅವರು ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು. ಸೊ ಯಾವುದೇ ಕಾರಣಕ್ಕೆ ಸಮಸ್ಯೆ ಆಗಿಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಆದರೂ ಕೂಡ ಅವ್ರನ್ನ ಜಸ್ಟಿಫೈ ಬರಲ್ಲ ಅಂತ ಹೇಳಿದ್ದಾರೆ ಅಧ್ಯಕ್ಷರು. ಬಂದ ಮೇಲೆ ಡೆಲ್ಲಿಗೆ ಅಪ್ರೂವಲ್ ತೊಗೊಂಡು ಸರಿ ಮಾಡೋಣ ಅಂತ ಹೇಳಿದ್ದಾರೆ. ಒಂದು ಹೇಳಿದ್ದು ಅವರು ಹೇಳಿದ್ದು, ಈಗ ನನ್ನ ಕಡೆ ಎಲ್ಲರೂ ಬೊಟ್ಟು ಮಾಡ್ತಿದ್ದಾರೆ, ಆದರೆ ಹೈಕಮಾಂಡ್ ಹೇಳಿದೆ ನಾನು ಯಾವ ಕೆಲಸನೂ ಮಾಡಲ್ಲ, ಅದೇ ಅದು ಪರವಾಗಿಲ್ಲ ನನ್ನ ಕಡೆ ಬೊಟ್ಟು ಮಾಡಿದ್ರು ಅನ್ನೋ. ಈಗ ನಾನು ಅವರು ಇಲ್ಲಿಂದ ಅವರು ರಿಪ್ಲೈ ಬಂದ ಮೇಲೆ ಡೆಲ್ಲಿಯಿಂದ ಅಪ್ರೂವಲ್ ತೊಗೊಂಡು ಮತ್ತೆ ಸರಿ ಮಾಡುವಂಥ ಪ್ರಯತ್ನ ಮಾಡ್ತು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇನ್ನೂ ಟೈಮ್ ಬೇಕಾಗ್ತದೆ, ಟೈಮ್ ವೇಟ್ ಮಾಡೋಣ. ಅದೇ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಇವತ್ತೆಲ್ಲ ನಾವು ಇಲ್ಲಿ ಬಂದಿದ್ದು ಅವರು ಅಧ್ಯಕ್ಷ ಕಡೆ. ಅದನ್ನೇ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೀವಿ. ಸೊ ಒಂದೊಂದು ಸಾರಿ ಆಗುತ್ತೆ, ಹೇಳಲಿಕ್ಕೆ ಆಗಲ್ಲ. ಒಂದೊಂದು ಸಾರಿ ನಿರ್ಧಾರಗಳಾಗುತ್ತಾವೆ. ಮತ್ತೆ ಅದು ಸರಿ ಮಾಡುವಂಥ ಪ್ರಯತ್ನ ಪಕ್ಷದಿಂದ ಆಗಬೇಕಷ್ಟೆ.